ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಗೆ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಮತ್ತೊಮ್ಮೆ ಅನ್ಯಾಯ, ಗುಂಪುಗಾರಿಕೆಗೆ ಜಿಲ್ಲೆಯ ಅಭಿವೃದ್ಧಿ ಬಲಿ. ಕೈತಪ್ಪಿದ ಸಚಿವ ಸ್ಥಾನ, ಹಂಪನಗೌಡ ಬಾದರ್ಲಿ ಬೆಂಬಲಿಗರಿಂದ ಹೈಕಮಾಂಡ್ ವಿರುದ್ಧ ಆಕ್ರೋಶ ಪ್ರತಿಭಟನೆ. ಸುಡಾ ಅಧ್ಯಕ್ಷ ಸ್ಥಾನಕ್ಕೆ ಬಾಬುಗೌಡ ರಾಜೀನಾಮೆ. ಹಂಚಿನಾಳ ಗ್ರಾಮದ ಮೇಘರಾಜ್ ಕೊಲೆ, ಸಿಐಡಿಗೆ ವಹಿಸಲು ವಿನೋದ್ ರೆಡ್ಡಿ ಆಗ್ರಹ. ಮಳೆ ಕೊರತೆ, ಬರಗಾಲ ಘೋಷಿಸಲು ಸರ್ಕಾರ ಮೀನಾಮೇಷ, ರೈತರ ಸಾಲ ಮನ್ನಾ ಮಾಡಿ ಬೆಳೆ ನಷ್ಟ ಪರಿಹಾರ ನೀಡಲಿ ನರಸಿಂಹನಾಯಕ. ಮತ್ತು ದೇವರಾಜು ಅರಸು ವಿಶೇಷ ವರ್ಗ ಯೋಜನೆಯಡಿ ನಿವೇಶನ ಮಂಜೂರಿಗೆ ಆಗ್ರಹಿಸಿ ಪ್ರತಿಭಟನೆ ಮನವಿ. ನೂತನ ಸಚಿವ ಸಂಪುಟದಲ್ಲಿ ಜಿಲ್ಲೆಗೆ ಸಚಿವ ಸ್ಥಾನ ದೊರಕುವ ನಿರೀಕ್ಷೆ ಹುಸಿಯಾಗಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾ ಹಿರಿತನ, ಪಕ್ಷನಿಷ್ಠೆ, ಪ್ರಾದೇಶಿಕತೆಯನ್ನು ಸಹ ಪರಿಗಣಿಸದೆ ಎಐಸಿಸಿ ಮುಖ ನೋಡಿ ಮಣೆ ಹಾಕಿರುವುದು ಸ್ಪಷ್ಟವಾಗಿದ್ದು, ಜಿಲ್ಲೆಯ ಅಭಿವೃದ್ಧಿ ಕಾಂಗ್ರೆಸ್ ನಾಯಕ ಗುಂಪುಗಾರಿಕೆಗೆ ಬಲಿಯಾಗುವಂತಾಗಿದೆ. ಎಐಸಿಸಿ ಅಳೆದು ತೂಗಿ ಹಿರಿಯರು ಯುವಕರನ್ನು ಗುರುತಿಸಿ ಸಚಿವ ಸ್ಥಾನ ನೀಡುತ್ತದೆ ಎಂಬ ಚರ್ಚೆಗಳೆಲ್ಲವೂ ಹುಸಿಯಾಗಿ ಒಂದೊಂದು ಜಿಲ್ಲೆಗೆ 3-2 ಸಚಿವ ಸ್ಥಾನ ನೀಡಿ ಇತರೆ ಜಿಲ್ಲೆಗಳಿಗೆ ಅರ್ಹರನ್ನು ಪರಿಗಣಿಸದೇ ಇರುವುದು ಕಾಂಗ್ರೆಸ್ ಪಕ್ಷದ ಪ್ರಭಾವಕ್ಕೆ ಗುರಿಯಾಗಿರುವುದು ಸ್ಪಷ್ಟವಾದಂತಾಗಿದೆ. ನೆರೆಯ ಕಲಬುರಗಿ ಜಿಲ್ಲೆಗೆ 3, ಬೀದರ್, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳಿಗೆ ಹೆಚ್ಚು ಸಚಿವ ಸ್ಥಾನ ನೀಡಿ ರಾಯಚೂರು, ಯಾದಗಿರಿಗಳನ್ನು ಪರಿಗಣಿಸದೇ ಇರುವುದು ಕಾಂಗ್ರೆಸ್ ಪಕ್ಷದಲ್ಲಿಯೇ ಅಸಮಾಧಾನಕ್ಕೆ ಕಾರಣವಾಗಿದೆ. ಯಾವ ಮಾನದಂಡಗಳನ್ನು ಅನುಸರಿಸದೆ ನಡೆದಿರುವ ಸಚಿವ ಆಯ್ಕೆ ಸಮಗ್ರ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ನಡೆಯದೇ ಇರುವುದು ಪಕ್ಷವನ್ನು ನೆಚ್ಚಿಕೊಂಡಿರುವ ಶಾಸಕರುಗಳಿಗೆ ಬಿಸಿ ತುಪ್ಪವಾಗಿ ಪರಿಗಣಿಸಿದಂತಾಗಿದೆ. ಜಿಲ್ಲೆಯ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ 5 ಬಾರಿ ಶಾಸಕರಾದರೂ ಸಚಿವ ಸ್ಥಾನಕ್ಕೆ ಪರಿಗಣಿಸಿಲ್ಲ. ಇನ್ನು ವಿಧಾನ ಪರಿಷತ್ ಸದಸ್ಯರಾಗಿರುವ ಎನ್ಎಸ್ ಬೋಸರಾಜರಿಗೂ ಪಕ್ಷದ ವರಿಷ್ಠರು ಕೈಕೊಟ್ಟಿರುವುದು ಇನ್ನೆರಡು ವರ್ಷದಲ್ಲಿ ಚುನಾವಣೆ ಎದುರಿಸುವುದಾದರೂ ಹೇಗೆ ಎನ್ನುವ ಪ್ರಶ್ನೆಯು ಪಕ್ಷದ ನಾಯಕರಲ್ಲಿ ಮೂಡಿದೆ. ಕಳೆದ 3 ವರ್ಷದ ಅವಧಿಯಲ್ಲಿ ಕಲಬುರಗಿ ಜಿಲ್ಲೆಯವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದರ ಪರಿಣಾಮ ಅಭಿವೃದ್ಧಿಯನ್ನು ನಿರೀಕ್ಷಿಸಲು ಆಗಿರಲಿಲ್ಲ. ಕೊನೆ 2 ವರ್ಷದಲ್ಲಿಯಾದರೂ ಸಚಿವ ಸ್ಥಾನ ದೊರೆತು ಉಸ್ತುವಾರಿ ಜಿಲ್ಲೆಯವರೇ ಆಗುವ ನಿರೀಕ್ಷೆಯು ಭಗ್ನಗೊಂಡಿದೆ. ಈಗಾಗಲೇ ಒಡೆದ ಮನೆಯಾಗಿರುವ ಕಾಂಗ್ರೆಸ್ ಪಕ್ಷ ವರಿಷ್ಠರು ತೆಗೆದುಕೊಂಡ ನಿರ್ಧಾರ ಬೇಸರ ಮೂಡಿಸಿದೆ. 5 ವರ್ಷದ ಆಡಳಿತದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳು ದೊರೆಯದೆ ಹೋಗಿರುವಾಗ ಜಿಲ್ಲೆಗೆ ಸಚಿವ ಸ್ಥಾನವೇ ಇಲ್ಲದೆ ಹೋಗಿರುವುದು ಸಮಸ್ಯೆ ಸೃಷ್ಟಿಯಾಗಲು ಕಾರಣವಾಗಿದೆ. ಜಿಲ್ಲಾ ಘಟಕ ಸೇರಿ ಎಲ್ಲಾ ತಾಲೂಕುಗಳಲ್ಲಿಯೂ 2 ಕಾಂಗ್ರೆಸ್ ಗುಂಪುಗಳಾಗಿ ಹೋಗಿವೆ. ವಿಧಾನಸಭಾ ಚುನಾವಣೆ ಸಿದ್ಧತೆಯೊಂದಿಗೆ ಜಿಲ್ಲಾ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಎದುರಿಸಬೇಕಿದ್ದು, ಪಕ್ಷದ ಕಾರ್ಯಕರ್ತರು ಪಕ್ಷದ ಶಾಸಕರನ್ನು ನಂಬದ ಸ್ಥಿತಿಯು ಉದ್ಭವಿಸಿದಂತಾಗಿದೆ. ಅಭಿವೃದ್ಧಿ ದೃಷ್ಟಿಯಂತೂ ಜಿಲ್ಲೆಗೆ ಅನ್ಯಾಯ ಮುಂದುವರೆದಿದೆ. ಅನ್ಯಾಯಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನೊಂದಿಗೆ ಜಿಲ್ಲೆಗೆ ನಾಯಕತ್ವವು ಕಾರಣವಾಗಿದೆ. ಗುಂಪುಗಾರಿಕೆ ಪರಿಣಾಮದಿಂದ ಸಚಿವ ಸ್ಥಾನ ಪಡೆಯಲು ಆಗದ ಅಸಹಾಯಕ ಸ್ಥಿತಿಗೆ ಜಿಲ್ಲಾ ಕಾಂಗ್ರೆಸ್ ನಾಯಕತ್ವ ಬಂದು ನಿಂತಿರುವುದು ವಿಪರ್ಯಾಸ. 2ನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ಕೈತಪ್ಪಿದ್ದರಿಂದ ಅವರ ಬೆಂಬಲಿಗರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿ ಹೈಕಮಾಂಡ್ ವಿರುದ್ಧ ಆಕ್ರೋಶ ಹೊರಹಾಕಿದರು. 2ನೇ ಹಂತದ ಸಚಿವ ಸಂಪುಟದ ನೂತನ ಸಚಿವರ ಪಟ್ಟಿಯಲ್ಲಿ ಹಂಪನಗೌಡ ಬಾದರ್ಲಿ ಅವರ ಹೆಸರು ಕೈಬಿಟ್ಟಿದ್ದಕ್ಕೆ ಆಕ್ರೋಶಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಗಾಂಧಿ ವೃತ್ತದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿ ಹೈಕಮಾಂಡ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಹಂಪನಗೌಡರ ಬೆಂಬಲಿಗ ಜಿಲ್ಲಾ ಕೆಡಿಪಿ ಸದಸ್ಯ ಶಫೀವುಲ್ಲಾ ಖಾನ್ ಅವರು ತಮ್ಮ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆಯಿತು. ನಂತರ ಸ್ಥಳದಲ್ಲಿದ್ದ ಪೊಲೀಸರು ಪೆಟ್ರೋಲ್ ಬಾಟಲ್ ಕಸಿದು ಶಫೀವುಲ್ಲಾ ಖಾನ್ ಅವರನ್ನು ಸಮಾಧಾನ ಪಡಿಸಿದರು. ಸುಮಾರು 1,000ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಕಳೆದ 1 ವಾರದಿಂದ ಬೆಂಗಳೂರಿನಲ್ಲಿಯೇ ಬೀಡು ಬಿಟ್ಟಿದ್ದರು. ಕೊನೆ ಹಂತದಲ್ಲಿ ಸಚಿವ ಸ್ಥಾನ ಕೈತಪ್ಪಿದ್ದರಿಂದ ಬೆಂಗಳೂರಿನ ಶಾಸಕರ ಭವನದ ಮುಂದೆ ಶಾಸಕರ ಹಂಪನಗೌಡ ಬಾದರ್ಲಿ ಎದುರು ಕಣ್ಣೀರು ಹಾಕಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ತಪ್ಪಿದ ಹಿನ್ನೆಲೆಯಲ್ಲಿ ಅವರ ಸಹೋದರನ ಪುತ್ರ ಬಾಬುಗೌಡ ಬಾದರ್ಲಿ ಸುಡಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಜಿಲ್ಲಾಧಿಕಾರಿಗಳಿಗೆ ಬರೆದ ರಾಜೀನಾಮೆ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು, ಬಾಬುಗೌಡರಿಗೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡದಂತೆ ಶಾಸಕ ಹಂಪನಗೌಡರು ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಅಯ್ಯಯ್ಯೋ ಅನ್ಯಾಯ
ನಾವೆಲ್ಲ ಹಂಪನಗೌಡ ಸರ್ ಅಭಿಮಾನಿಗಳು ಕಳೆದ 2023ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ತರಬೇಕಂದ್ರೆ ಮುಖ್ಯ ಪಾತ್ರ ನಮ್ಮ ಲಿಂಗಾಯತ ಸಮಾಜದ ಅತಿ ದೊಡ್ಡ ನಾಯಕ ಅಂದ್ರೆ ನಮ್ಮ ಹಂಪನಗೌಡ ಬಾದರ್ಲಿ. ಯಾವಾಗ ಮಸ್ಕಿ ಎಲೆಕ್ಷನ್ ಬೈ ಎಲೆಕ್ಷನ್ ಆಯಿತು, ಅದರಲ್ಲಿ ತಮ್ಮ ಸ್ನೇಹಿತನ ಬಿಟ್ಟು ಪಕ್ಷಕ್ಕಾಗಿ ದುಡಿದು ತಾನು ನಿಷ್ಠಾವಂತ ಆಗಿ ಆ ಪಕ್ಷ ಮಸ್ಕಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಬುನಿಯಾದ ಹಾಕಿದಂತ ನಮ್ಮ ಬಾದರ್ಲಿ ಶ್ರೀ ಹಂಪನಗೌಡ ಬಾದರ್ಲಿ ಅವರು ಇದಕ್ಕೆ 2023ರಲ್ಲಿ ಮೊದಲನೇ ಸಂಪುಟದಲ್ಲಿ ನಮಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಕೆಲವೊಂದು ಕಾರಣದಿಂದ ನಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಆದರೆ ನಮ್ಮ ಬಾದರ್ಲಿ ಹಂಪನಗೌಡರು ಒಂದು ದೊಡ್ಡ ಮನಸ್ಸಿನಿಂದ ಎಲ್ಲ ಯುವಕರಿಗೆ ಎಲ್ಲ ಕಾರ್ಯಕರ್ತರಿಗೆ ನೆಕ್ಸ್ಟ್ ಅಲ್ಲಿ ಸೆಕೆಂಡ್ ಟೈಮಿಗೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ನಮಗೆ ಕಾಂಗ್ರೆಸ್ ಪಕ್ಷ ನಮಗೆ ಮಾತು ಕೊಟ್ಟಿತ್ತು. ಆದರೆ ಇವತ್ತೊಂದು ದಿವಸ ಬೆಳಗ್ಗೆ ತನ ನಮ್ಮ ಹಂಪನಗೌಡರ ಹೆಸರು ಇತ್ತು, ಆಮೇಲೆ ಕುತಂತ್ರ ಮಾಡಿ ನಮ್ಮ ಹಂಪನಗೌಡ ಬಾದರ್ಲಿ ಅವರ ಹೆಸರು ತೆಗೆದಿದ್ದಾರೆ. ಇದಕ್ಕಾಗಿ ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡಕತ್ತೀವಿ. ಇವತ್ತೊಂದು ದಿವಸ ನಾನು ಎಲ್ಲ ಕಡೆಗೆ ಮನವಿ ಮಾಡ್ತೀನಿ, ಮುಂದೆ ಬರೋ ದಿನದಲ್ಲಿ ನಾವು ಇಡೀ ಸಿನ್ನೂರು ತಾಲೂಕನ್ನು ಹೋರಾಟ ಮಾಡಿ ರಾಯಚೂರು ಜಿಲ್ಲೆಯನ್ನು ಬಂದ್ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇವಲ 10 ರೂಪಾಯಿ ಹಣದ ವಿಚಾರವನ್ನು ಕಾರಣವಾಗಿ
ತಮ್ಮದಾಗಿಸಿಕೊಂಡು ರಾಯಚೂರು ತಾಲೂಕಿನ ಗಿಲ್ಲೆಸುಗೂರು ಹೋಬಳಿಯ ವ್ಯಾಪ್ತಿಯ ಹಂಚಿನಾಳ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೇಘನಾಥ ನಾಯಕ ಕೊಲೆ ಮಾಡಲಾಗಿದ್ದು, ಈ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇವಲ 10 ರೂಪಾಯಿ ಹಣದ ವಿವಾದಕ್ಕೆ ವ್ಯಕ್ತಿಯೊಬ್ಬನನ್ನು ಹಲ್ಲೆ ನಡೆಸಿ ಸಾವಿಗೆ ಕಾರಣವಾಗಿರುವ ಘಟನೆ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಿಸಿದೆ. ಜುಲೈ 8ರಂದು ಪೆಟ್ರೋಲ್ ಬಂಕ್ನಲ್ಲಿ ಹಣದ ವಿಚಾರವಾಗಿ ನಡೆದ ಹಲ್ಲೆಯಿಂದ ಗಾಯಗೊಂಡಿದ್ದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೇಘನಾಥ್ ನಾಯಕ ಅವರು ಜುಲೈ 10ರಂದು ಮೃತಪಟ್ಟಿದ್ದಾರೆ. ಆದರೆ ಇದು ಕೇವಲ 10 ರೂಪಾಯಿಗಳ ವಿವಾದವಲ್ಲ. ಇದರ ಹಿಂದೆ ವೈಯಕ್ತಿಕ ದ್ವೇಷ ಅಥವಾ ರಾಜಕೀಯ ಹಿನ್ನೆಲೆ ಇರುವ ಸಾಧ್ಯತೆ ಇದ್ದು, ಎಲ್ಲಾ ಆಯಾಮಗಳಿಂದಲೂ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಮೇಘನಾಥ ನಾಯಕ ಅವರು ಸಾಮಾಜಿಕ ಹೋರಾಟಗಾರರಾಗಿದ್ದು, ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಉದ್ದೇಶ ಹೊಂದಿದ್ದ ಅವರು ಕೆಲ ಪ್ರಕರಣಗಳಲ್ಲಿ ನ್ಯಾಯಾಲಯದ ಮೂಲಕ ಹೋರಾಟ ನಡೆಸುತ್ತಿದ್ದರು. ಇಂತಹ ಸಂದರ್ಭದಲ್ಲಿ ಅವರ ಕೊಲೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಹೇಳಿದರು. ಪೆಟ್ರೋಲ್ ಬಂಕ್ ಸಿಬ್ಬಂದಿ ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದು, ಚಿಲ್ಲರೆ ಹಣದ ವಿಚಾರದಲ್ಲಿ ಪದೇ ಪದೇ ಗಲಾಟೆ ನಡೆಸುವ ದೂರುಗಳು ಕೇಳಿ ಬರುತ್ತಿವೆ. ಅಲ್ಲದೆ ಘಟನೆ ನಡೆದ ಬಳಿಕ ಸಿಸಿಟಿವಿ ದೃಶ್ಯಾವಳಿಗಳನ್ನು ಅಳಿಸಲಾಗಿದೆ ಎಂಬ ಆರೋಪವಿದ್ದು, ಇದು ಸಾಕ್ಷ್ಯ ನಾಶಪಡಿಸುವ ಪ್ರಯತ್ನವಾಗಿರುವ ಸಾಧ್ಯತೆಯನ್ನು ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು. ಪೆಟ್ರೋಲ್ ಬಂಕ್ ಮಾಲೀಕ ಕೃಷ್ಣಾಜಿ ಹಾಗೂ ಸಂಬಂಧಪಟ್ಟವರ ವಿರುದ್ಧ ತನಿಖೆ ನಡೆಸಬೇಕು. ಕೊಲೆ ಪ್ರಕರಣದ ಕುರಿತು ಸತ್ಯಾಸತ್ಯತೆಯನ್ನು ತನಿಖೆಯ ಮೂಲಕ ಬಹಿರಂಗಪಡಿಸಬೇಕು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮೃತ ಮೇಘನಾಥ ನಾಯಕ ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ, ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ, ಪತ್ನಿ ಮತ್ತು ಮಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುವುದು, ಸಂಬಂಧಪಟ್ಟವರ ವಿರುದ್ಧ ಪ್ರಕರಣ ದಾಖಲಿಸಿ ಗಡೀಪಾರು ಕ್ರಮ, ಪೆಟ್ರೋಲ್ ಬಂಕ್ ಪರವಾನಗಿ ರದ್ದುಪಡಿಸಿ ಶಾಶ್ವತವಾಗಿ ಮುಚ್ಚಿಸುವುದು ಹಾಗೂ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಬೇಕು. ಒಂದು ವೇಳೆ ಬೇಡಿಕೆಗಳನ್ನು ಶೀಘ್ರ ಈಡೇರಿಸದಿದ್ದರೆ ಹಂತ ಹಂತವಾಗಿ ಉಗ್ರ ಹೋರಾಟ ನಡೆಸಲಾಗುವುದು ಮತ್ತು ಜಿಲ್ಲೆಗೆ ಬರುವ ಯಾವುದೇ ಸಚಿವರಾಗಲಿ ಅವರಿಗೆ ಘೇರಾವ್ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹದ ನಾನು ಮನವಿ ಮಾಡ್ತೀನಿ, ಇದನ್ನ ಎಚ್ಚರಿತ ಪ್ರಚಾರ ಕೊಡ್ಬೇಕಂತ ಹೇಳ್ತೀನಿ. ಜೊತೆಗೆ ಪೆಟ್ರೋಲ್ ಬಂಕ್ನ ಶಾಶ್ವತ ಆ ಪೆಟ್ರೋಲ್ ಬಂಕ್ ಯಾಕಂತಂದ್ರೆ ಇದು ಈ ರೀತಿಯಾಗಿ ನೆಗ್ಲಿಜೆನ್ಸ್ ಮಾಡ್ತಕ್ಕಂಥ ವ್ಯವಹಾರ ಮಾಡಕ್ ನಮ್ಮ ಲಾಯಕರಲ್ಲ. ಸಮಾಜ ದೊಡ್ಡ ಸಮಾಜ ಅವ್ರು ಏನು ಮಾಡ್ತಾರೆ ನೋಡಿದ್ವಿ ನಾವು. ನಾನು ಹೇಳಿದ್ದಪ್ಪ ನಾನು ಮನೆಗೆ ಮಾತಾಡಿಸಿ ಬಂದೀನಿ, ಮನೆಗೆ ಹೋಗಿ ಮಾತಾಡಿಸಿ ಹೇಳಿ ಬಂದಿದ್ದ ಮನೆಗೆ ಮಧ್ಯಾಹ್ನ ಬೆಡ್ ಕೊಟ್ಟಿವಿ, ಬೆಡ್ ಅದು ಇದು ಬೇಡ. ನಾನು ವೈಯಕ್ತಿಕ ಬೇರೆ ಬೇರೆ ಕಾರಣ ನಮ್ಮ ಟ್ರೈಬಲ್ ತೊಗೊಂಡಿದ್ದೆ ಅಂತಂದ್ರೆ ಅದೇ ಸರಿ. ಅವ್ರಿಗೆ ಸಾಮಾನ್ಯವಾಗಿ ಈ ಯುವ ರಾಜಕಾರಣಿ ಖಾಲಿ ಒಂದು 8 ಲಕ್ಷ ರೂಪಾಯಿ ಅವನು ಬೆಲೆ ಕಟ್ತಾರೆ. ಯಾರಿಗೆ? ಮೇಘನಾಥ್ ನಾಯಕ 8 ಲಕ್ಷ ಬೆಲೆ ಅವನಿಗೆ. ಅರೇ ಅವ್ರ ಮನೆಯವರಿಗೆ ಆರಾಮಿಲ್ಲ, ಅವ್ರ ಮಗಳಿಗೆ ವೈಟ್ ಅಂತಾರೆ, ಅದೇನು ರಕ್ತದ ಕಣಗಳ ಸಮಸ್ಯೆ ಇದೆ. ಅವನ ಅಧಿಕಾರ ಕಳ್ಕೊಂಡ. ಇವಾಗ ಅವ್ರ ಮನೆ ಕುಟುಂಬ ಯಾರು ನೋಡೋರು? 8ನೇ ತಾರೀಕು ಪ್ರಕರಣ ಆಗ್ತದ, 13ನೇ ತಾರೀಕು ಬಾಲಕ ಹಾಸ್ಪಿಟಲ್ ಸಾಯ್ತಾನೆ. ಅವ್ನಿಗೆ ಎಲ್ಲಿ ಏನಾಗದ ಅಂತ ನೋಡೋಷ್ಟಿಗಲ್ಲ. ಅರೆ ಸಾಮಾನ್ಯ ಸರಿ ಜಗಳ ಆಗದ ನೀನು ಸಾಮಾನ್ಯ ಪೆಟ್ರೋಲ್ ಬಂಕ್ ಮಾನವರಿಗೆ ಸಾಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜಕಾರಣ ಬಿಟ್ಬಿಡು. ಸಾಮಾನ್ಯವಾಗಿ ನಿಮ್ಮ ಮನೆಯವ್ರಿಗೆ ಯಾರಿಗೆ ಏನಾದ್ರು ಈ ರೀತಿ ಪ್ರವೃತ್ತಿ ಮಾಡ್ತಾರೆ ನೋಡಿ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಈ ವಿಚಾರದಲ್ಲಿ ಕೂಡಲೇ ಕೃಷ್ಣೋಜಿ ಸೋದರರು ಮತ್ತು ಪೆಟ್ರೋಲ್ ಬಂಕ್ ಮಾಲೀಕರ ಮೇಲೆ FIR ದಾಖಲಾಗಬೇಕು. FIR ದಾಖಲಾಗಿ ಜೊತೆಗೆ ಮಾನ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಒತ್ತಾಯ ಮಾಡ್ತದ, ಈ ಕೊಲೆಯಾದ ಮೇಘನಾಥ್ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಈ ಸರ್ಕಾರದಿಂದ ಕೊಡಿಸ್ತಾರೋ ಹಿಡಿದ ಪೆಟ್ರೋಲ್ ಬಂಕ್ ಇಷ್ಟೋ ಜನ ಕೊಡಿಸ್ತಾರೋ ನಿಮ್ ವಿಚಾರ ಬಿಟ್ಟಿದ್ದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅನೇಕ ಪ್ರಕರಣಗಳು ಕೊಟ್ಟಿವಿ ಸರ್. ನಾವು ಮನೆ ಪತ್ರಕರ್ತರು ಇವಾಗಿದ್ದೀವಿ, ನಮ್ಮ ಮನೆಗೆ ನಾವು ಯಾಕೆ ಕೇಳ್ತಾ ಇಲ್ಲ. ಅಕ್ರಮ ಹೆಂಡ, ಅಕ್ರಮ CS ಕೊಡೋರು, ಅದ್ಯಾವ್ದು ಮಟಕ, ಜೂಜಾಟ ಎಲ್ಲ ವಿಚಾರದಲ್ಲಿ ಕೊಟ್ಟಿವಿ. ಸಣ್ಣ ಸಣ್ಣ ಇಲಾಖೆಗಳಲ್ಲಿ ಉತ್ತರ ಕೊಡ್ತಾರ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು. ನಾನು ಮತ್ತು 15 ವರ್ಷ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ವಿ, 3 ವರ್ಷ ರಾಜ್ಯ ಉಪಾಧ್ಯಕ್ಷ ಕೆಲಸ ಮಾಡಿದ್ವಿ. ಇವ್ರು 4 ತಿಂಗಳ ಮತ್ತೆ ಜಿಲ್ಲಾಧ್ಯಕ್ಷ ಹೆಚ್ಚು ಜಿಲ್ಲೆ ಸೇವೆ ಮಾಡಕ್ ಬಂದಿನಿ. ಒಂದರ ಉತ್ತರ ಗತಿಯಲ್ರಿ ಅವ್ರೇನು ನಮ್ಗ ನನ್ನ ಮನೆಗೆ ನನಗೆ ಕೊಡಿರಂತ ಗಮನ ಕೊಡೋದು ಕೇಳಿಲ್ಲ ನಾವು. ಇಷ್ಟು ನೆಗ್ಲಿಜೆನ್ಸಿ ಮಾಡ್ಬಾರ್ದು. ಹಿರಿಯ ರಾಜ್ಯದ 27 ವರ್ಷ ಸಂಘಟನೆ ಇದು.
ನೀವು ಸಾಮಾನ್ಯವಾಗಿ ಇದನ್ನ ಅಗ್ರವಾಗಿ ತಗೊಂಡ್ರೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾನು ಹೇಳ್ತೀನಿ, ಜಿಲ್ಲೆಗೆ ಬರ್ತಕ್ಕಂಥ ಈ ಮೇಘನಾಥ್ ವಿಚಾರದಲ್ಲಿ ಜಿಲ್ಲೆಗೆ ಬರ್ತಕ್ಕಂಥ ಯಾವುದೇ ರಾಜಕಾರಣಿ ಉಸ್ತುವಾರಿ ಸಚಿವರು ಯಾರೇ ಇರಲಿ ಅವರ ಗೆರವಾಗ್ತಿ ಕಪ್ಪಟ್ಟಿ ತೋರಿಸ್ತೀವಿ. ಜೊತೆಗೆ ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಜೊತೆಗೆ ಕೊಲೆಯಾದ ಕುಟುಂಬ ಸದಸ್ಯರು ಒಬ್ಬರು ಸರ್ಕಾರಿ ನೌಕರಿ ಕೊಡಬೇಕು. ಸೌಕರ್ಯ ನೌಕರಿ ಕೊಡೋದಂತಲ್ಲ, ಕೃಷ್ಣೋಜಿ ಸೋದರ ಮತ್ತು ಅವರ ಆ ಪೆಟ್ರೋಲ್ ಬಂಕ್ ಮಾಲೀಕತ್ತು ಅವ್ರ ಕೂಡಲೇ ಎಲ್ಲರ ಜೊತೆಗೆ 12 ಜನರ ಮೇಲೆ ಎಫ್ಐಆರ್ ಆಗಿದೆ. ಇನ್ನೂ ಬಹಳ ಜನ ಮೇಲೆ ಎಫ್ಐಆರ್ ಆಗ 6 ಜನ ಮತ್ತೆ ಅರೆಸ್ಟ್ ಆಗಿ ಉಳಿದವರೆಲ್ಲ ಅವರೆಲ್ಲ ಕಾಪಾಡ್ತಾ ಇದ್ರಿ. ಇವತ್ತು ಮೇಘನಾಥ್ ಕುಟುಂಬ ಇವತ್ತು ಬರ್ಬೇಕಾಗಿತ್ತು. ಬಹಳ ಸಮಸ್ಯೆ ಅವರಿಗೆ. ಅವ್ರು ಇನ್ನೊಂದು ನಾವು ಯಾವ ಸಮಸ್ಯೆ ಮಾಡ್ತೀವಿ, ನಾನೊಬ್ಬ ಸ್ನೇಹಿತನಾಗಿ ನಾನು ಕರ್ತವ್ಯ ಇತ್ತು, ನಾನು ಮಾಡಿದ್ದೀನಿ. ಈ ಪ್ರಕರಣ ಕೂಡಲೇ CID ತನಿಖೆ ಮುಗಿಸ್ಬೇಕು. ಟೈಮ್ ಏನು ಕೊಡ್ತೀರಾ? ಏನ್ ಸರ್? ಜಿಲ್ಲಾಡಳಿತ ಟೈಮ್ ದಿನಕ್ಕೆ ನಿಗದಿಪಡಿಸಿದ್ರೆ ದಿಗ್ತಾರೆ ಮಾನ್ಯ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀವಿ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಖಾಂತರ ಗೃಹ ಸಚಿವರು ಮನವಿ ಮಾಡ್ತಾ ಇದ್ದೀವಿ. ಇದು ನಮ್ಮ ಸಾಮಾನ್ಯರ ಕೂಗು, ತಾವೆಲ್ಲರೂ ಸಹಕರಿಸ್ರಿ. ಏನ್ ಸರ್ ಇದರ ಕುಲಾಂಕುಷವಾಗಿ CID ತನಿಖೆ ಕೊಡ್ರಿ. CID ತನಿಖೆಯಿಂದ ಏನು ಬರ್ತದೆ ಅದು ಇಲ್ಲೆಲ್ಲ ಸುಮ್ಮನೆ ನೀನು ಹೇಳಿ ಅಂದಾಜು ಕೊಟ್ಟು ಮುಗಿಸ್ತೀನಿ ಅಂತಂದ್ರೆ ನಾವು ಒಪ್ಪಕ್ಕೆ ನಡೆಯಿಲ್ಲ. ಸರ್ ನಾಗೇಂದ್ರ ತುಂಪತ್ರ MS ಜೊತೆಗೆ ಕಳೆದ ತಿಂಗಳು 8ನೇ ತಾರೀಕು ಹಂಚಿನಾಳ ವ್ಯಾಪ್ತಿಯಲ್ಲಿ ಲಿಂಗಸೂರು ಭಾಗದಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ 10 ರೂಪಾಯಿ ವಿಚಾರದಲ್ಲಿ ಕೊಲೆ ಜೀವ ಹೋಯಿತು ಅನ್ನೋ ವಿಚಾರದಲ್ಲಿ ಆ ಪ್ರಕರಣ ತಮಗೆಲ್ಲ ಗೊತ್ತಿದ್ದ ವಿಚಾರ. ಆ ಪ್ರಕರಣವನ್ನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಿಂಗೆ 10 ರೂಪಾಯಿ ಬಂದರು, ಜಗಳ ಆಡಿದ್ರು, ಮುಗಿದೋದು ಕಥೆಯನ್ನು ಕಣ್ಣು ಮಾಡಿ ಮುಗಿಸ್ರು. ಆದರೆ ಪ್ರಕರಣ ಉದ್ದೇಶ ಬೇರೆಯೇ ಇದೆ. ಆ ಪ್ರಕರಣದ ಹಿಂದುಗಡೆ ಕಿಂಪಿನ್ಗಳು ಬೇರೆಯವರಿದ್ದಾರೆ. ಜೊತೆಗೆ ಅವತ್ತಿನ ದಿನ 8ನೇ ತಾರೀಕಿನ ದಿನ ಪೆಟ್ರೋಲ್ ವಿಚಾರದಲ್ಲಿ ರವಿ ಕುಮಾರ್ ಅಂತೇಳಿ ಹುಡುಗ ಮೇಘನಾಥ್ನವರ ಫ್ರೆಂಡು ಹಳೆಯನು ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ತಾರೆ. ಪೆಟ್ರೋಲ್ ಹಾಕ್ಸಕ್ಕೆ ಹೋದಾಗ ಅಲ್ಲಿ 10 ರೂಪಾಯಿ ವಿಚಾರ 110 ರೂಪಾಯಿ ಪೆಟ್ರೋಲ್ ಹಾಕ್ಸಂತಾನೆ, 100 ರೂಪಾಯಿ ಕೊಡ್ತಾನೆ, 10 ರೂಪಾಯಿ ಇಲ್ಲ ಅಂತ. ಸರ್ವೇ ಸಾಮಾನ್ಯ ಲೋಕಲ್ 10-20 ರೂಪಾಯಿ ಸಾಮಾನ್ಯವಾಗಿ ಯಾರೇನು ಇದು ಮಾಡಲ್ಲ. ಜೊತೆಗೆ ಅಲ್ಲಿ ಏನಿರುತ್ತೆ ಅಂತಂದ್ರೆ ಈ ಕೃಷ್ಣೋಜಿ ಅನ್ನೋರು ಕಿಂಗ್ಪಿನ್ ಇದರಲ್ಲಿ ಅವರು ಮಾಲೀಕತ್ವದ ಪೆಟ್ರೋಲ್ ಬಂಕ್, ಅವ್ರ ಮಾಲೀಕತ್ವ ಪೆಟ್ರೋಲ್ ಬಂಕ್ 10 ರೂಪಾಯಿ ಅಂತ ವಿಚಾರದಲ್ಲಿ ಆ ರವಿ ಅನ್ನೋರು ಹೊಡಿತಾರೆ. ಪೆಟ್ರೋಲ್ ಬಂಕ್ 10 ರೂಪಾಯಿ ಇಲ್ಲ ಅಂತಂದ್ರೆ ಹೊಡೆಯೋದನ್ನು ಭಾಳ ಇದನ್ನೇ ಮೊದಲನೇ ಸಲ ನೋಡ್ತಾ ಇತ್ತು. ಅದು ಬೇರೆ ಬೇರೆ ವಿಚಾರದಲ್ಲಿ ಜಗಳ ಆಗ್ತಾವೆ. ಆದರೆ 8ನೇ ತಾರೀಕಿನ ದಿನ ಜಗಳ ಆಗ್ತದ. ಆ ಜಗಳ ಬಿಡಿಸಕ್ಕೆ ಹೋಗ್ತಾನೆ ಬೇಗ. ಅಲ್ಲಿ ಎಲ್ಲ ರೀತಿಯಾಗ ಒಂದು ತಾಸು ನಡೀತದೆ ಒಂದು ವಿಚಾರ. ಪೆಟ್ರೋಲ್ ವಿಚಾರದ ಅವ್ರು ನಡೀತಾರೆ, ಇವರು ಬಿಡಿಸಕ್ಕೆ ಹೋಗ್ತಾನೆ. ಮೇಘನಾಥ್ ಅನ್ನೋನು ಅಲ್ಲಿ ಚಿರಪರಿಚಿತ. ಅಲ್ಲಿ 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಜೊತೆಗೆ ಯುವ ರಾಜಕಾರಣ, ಜನಸ್ನೇಹಿ ರಾಜಕಾರಣ. ಜೊತೆಗೆ ಈ ವಿಚಾರ ನಾನು ಎತ್ಕೊಳ್ಬೇಕು ವೈಯಕ್ತಿಕವಾಗಿ. ನನ್ನ ವಿಚಾರ ಸಂಘಟನೆ ಮುಖಾಂತರ ನಾನು ಮುಖ್ಯಮಂತ್ರಿಗಳು ಗೃಹಮಂತ್ರಿಗೆ ಯಾಕೆ ಅಭಿಪ್ರಾಯ ಮಾಡ್ತೀನಿ ಅಂತಂದ್ರೆ, ಜೊತೆಗೆ ನನ್ನ ಸ್ನೇಹಿತ, ನನ್ನ ಕ್ಲಾಸ್ಮೇಟ್ ಮೇಘನಾಥ್ ನಾಯ್ಕ ಅಂತ. 10 ರೂಪಾಯಿ ವಿಚಾರದಲ್ಲಿ ಆಗ್ತದ. ಮೇಘನಾಥ್ ಬಂದು ಗುಡ್ಸಕ್ಕೆ ಹೋಗ್ತಾನೆ. ಗುಡ್ಸಕ್ಕೆ ಹೋಗ್ತಾ ಅವ್ನು ನಡೆಯೋದಲ್ಲ, ಮೇಘನಾಥ್ ನೋಡಿತು. ಅಷ್ಟೊತ್ತಿಗೆ ಈ ಕೃಷ್ಣೋಜಿ ಮಾಲೀಕತ್ವದ ಆ ಪೆಟ್ರೋಲ್ ಬಂಕ್ ಇರ್ತಕ್ಕಂಥ ಗುಂಡಾಗಳು ಗುಂಜಾಳಿ ಫೋನ್ ಮಾಡ್ತಾರೆ. ಅಲ್ಲಿಂದ ಮತ್ತೆ ಬರ್ತಾರ. ಬಂತೇನು ಮೇಘನಾಥ್ ನೋಡ್ಬೋದು. ಇವತ್ತಿನ ದಿನದಲ್ಲಿ ಸಮಾಜ ಜಾಲತಾಣ, ಅಂತರ್ಜಾಲ ಎಷ್ಟು ಸ್ಪೀಡ್ ಐತಿ. ಒಂದು ಸಣ್ಣ ಕಿಟಕಿ ಹಾಕಿದ್ರೆ ಪಡ್ಕೊಂಡು ಫೋಟೋ ಹೋಗ್ತದೆ. ಒಂದು ಫೋಟೋ ಹೋಗ್ತದೆ ಓನರ್ಗೆ. ಇಷ್ಟೆಲ್ಲ ಡ್ರಾ ಮಾಡಿದ್ರೆ ಅಲ್ಲಿ ಆ ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಕೃಷ್ಣೋಜಿ ಆಗಲಿ ಅಥವಾ ಮಗ ಆಗಲಿ ಆ ಪೆಟ್ರೋಲ್ ಬಂಕ್ ಸಂಬಂಧ ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಯಾರು ಬರಲಿಲ್ಲ. ಅಲ್ಲಿ ಯಾರು ಬರಲಿಲ್ಲ. ಅಷ್ಟು ದೊಡ್ಡ ಜಗಳ. ಮಾಜಿ ಗ್ರಾಮ ಅಧ್ಯಕ್ಷ ಹೊಡಿತಾರೆ ಅಂತ ಬರಲ್ಲ ಅಂತ ಉದ್ದೇಶ ಏನು ಅವರಿಗೆ. ಜೊತೆಗೆ ಈ ವಿಚಾರದಲ್ಲಿ ಈ ಮೇಘನಾಥ ಮುಗಿಸ್ಬೇಕನ್ನೋದು ಒಂದು ವರ್ಷ ನಡೆಯಿತು. ಅವ್ನು ಮುಂದಿನಗಳೆಲ್ಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂದಿರಬೇಕು. ನಾವೆಲ್ಲ ಸ್ನೇಹಿತರಿದ್ದೀವಿ. ಲಕ್ಷ್ಮಣ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದ. ಸುಂಕೇಶ್ವರ್ ನೆರಳಾಳ ಮಲ್ಲಿಕಾರ್ಜುನ್ ಅಂತೇಳಿ ಇವಾಗ ಎಸ್ ಟಿ ಮೋರ್ಚಾದ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಿದ್ದಾರೆ. ಅವನು ನೆರಳಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿಲ್ಲ ಅವರಮ್ಮ. ಅದಾದ ನಂತರ ಬೇರೆ ಇವನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದೆ. ಬೇರೆ ಬೇರೆ ಎಲ್ಲ ನಾವೆಲ್ಲ ಸ್ನೇಹಿತರು ಸೇರಿ ಒಂದು ಕನ್ಸಲ್ಲಿ ಕಟ್ಕೊಂಡಿದ್ವಿ. ನಾವು ರಾಜಕೀಯ ಇರುತ್ತೆ ನಾನು ಸಂಘಟನೆ ಮುಖಾಂತರ ನಾವು ಅವ್ರಿಗೆ ಸಹಕಾರ ಮಾಡಿದ್ವಿ. ಆದರೆ ಈ ಅಮಾವೇಶ ಈ ಒಂದು ಘಟನೆಯನ್ನು ಕರ್ನಾಟಕ ರಕ್ಷಣೆ ವೇದಿಕೆ ಜಿಲ್ಲಾಡಳಿತ ವಿನೋದ್ ರೆಡ್ಡಿ ಒತ್ತಾಯ ಖಂಡಿಸ್ತಾರೆ. ವಿಚಾರ ಇಟ್ಕೊಂಡು ಇಲ್ಲಿ ಏನಾಗ್ತಾರೆ ಅಂದರೆ ಇದು 6 ದಿನ 1 ವರ್ಷದಿಂದ ಅವರವ್ರಿಗೆ ವೈಮನಸ್ಸಿತ್ತು. ನನಗೆ ಈ ಕೃಷ್ಣೋಜಿ ಮತ್ತು ಅಲ್ಲಿ ಊರುಗೌಡ, ಇಲಿಕ್ಸೂರು ಊರುಗೌಡ, ಇವನು ಮೇಘನಾಥ್ ನಾಯಕ್ ಏನಾದರೂ ಬೆಳೆದ್ಬಿಟ್ರೆ ನಮಗೆ ರಾಜಕೀಯವಾಗಿ ಎದುರಾಳಿ ಆಗ್ತಾನೆ. ಅಲ್ಲಿ ಯಾವುದೋ ಒಂದು ಸಂದರ್ಭ ಬಂದ್ಬಿಡ್ತು. ಒಂದು 6 ತಿಂಗಳ ಈ ವಿಚಾರದಲ್ಲಿ ಕಿರಿಕಿರಿ ಆಗಿದೆ.
ಕಾಯ್ತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಯಾಕಂತಂದ್ರೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಾವು ಇದನ್ನು ಸಾಮಾನ್ಯವಾಗಿ ತಗೊಳ್ಬಾರ್ದು, ಇದನ್ನು ಕುಲಂಕುಷವಾಗಿ ಇದನ್ನು ತಾವೆಲ್ಲ ಕೆಳಮಟ್ಟದಿಂದ ತನಿಖೆ ಒಳಪಡಿಸಬೇಕು. ಈ ಪ್ರಕರಣವನ್ನು ವಿಶೇಷವಾಗಿ ಪ್ರಕರಣವನ್ನು ತಾವು ಗಮನಿಸಬೇಕಂತ ಹೇಳಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡ್ತೀನಿ. ಕೆಲಸ ಜಗಳ ಬಿಡಿಸೋಕೆ ನೀರಿನ ಹಾಕ್ತಾನ, ತಲೆ ಹೊಡಿತಾರ, ಕೆಳಕ್ ಕುಂದಿರ್ತಾನ, ತಲೆ ಹಿಡ್ಕೊಂಡು ಅವನು ಎದಿ ಒದಿತಾರ, ಅವನ್ನ ತಾವೆಲ್ಲ ವಿಡಿಯೋಗಳು ನೋಡ್ಬೇಕು. ಅವೆಲ್ಲ ವಿಡಿಯೋಗಳು ಹೊರ ಬಂದಿದ್ದು ಮಾನ್ಯ ಆಗಿರ್ತಕ್ಕಂಥ ಯಾರೋ ಒಬ್ಬ ಪೊಲೀಸನ ಅಧಿಕಾರಿನೋ ಇಲ್ಲ ಅಲ್ಲಿ ಅವ್ನು ಸಂಬಂಧಪಟ್ಟವರು CC ಕ್ಯಾಮ್ರಾವನ್ನು ವಿಡಿಯೋ ಮಾಡ್ತಾನೆ. ಅದು ಅಲ್ಲಿ ಸಿಕ್ಕಿದ್ರೆ ಇದು ಏನಾಗಿತ್ತು ಯಾರು ಗೊತ್ತಾಗ್ತದೆ. ಅದಾದ್ಮೇಲೆ ಈ ಕೃಷ್ಣೋಜಿ ಮಾರ್ಗ ಕೃಷ್ಣೋಜಿ ಅವ್ರ ಸೋದರ ಏನ್ ಮಾಡ್ತಾರ, ಆ CC ಕ್ಯಾಮ್ರಾ ವಿಡಿಯೋವನ್ನು ಡಿಲೀಟ್ ಮಾಡ್ತಾರ, ಸಾಕ್ಷಿ ನಾಶ ಮಾಡ್ತಾರ. ಇವತ್ತು ಒಂದ್ ದಿವಸ ಯಾರೋ ಒಬ್ಬರು ಬುದ್ಧಿವಂತ ಹೋಗಿ ಆ ವಿಡಿಯೋ ತಗೊಲಿಕ್ಕೆ CC ಕ್ಯಾಮ್ರಾದು ಇಲ್ಲಿ ಏನಾಗ್ತಿತ್ತು, ಮೇಘನಾಥ್ ನಾಯ್ಕ ಯಾರಿಗ ಸತ್ತನ ಯಾರು ಗೊತ್ತಾಗ್ತದೆ. ಈ ಕೃಷ್ಣೋಜಿ ಉದ್ದೇಶ ಏನು, ಮೇಘನಾಥ್ ಮುಗಿಸ್ಬೇಕು, ನಮ್ಮ ಮುಂದಿನ ರಾಜಕೀಯ ಎದುರಾಳಿ ಆಗ್ತಾನ ಇವನು, ಅಲ್ಲಿ ಜನಸ್ನೇಹಿ ರಾಜಕಾರಣಿ. ಜೊತೆಗೆ ಅವರು ನಾಯಕರಾದ್ರೂ ಒಂದು ಪ್ರಕರಣ ಹೇಳ್ತಾರೆ, ಇದೆ ಆಗಿದ್ರು ಅದು ತುಂಗಭದ್ರಾ ಗ್ರಾಮ. ಇವರು ಅಲ್ಲಿ ಮೇನ್ ರೋಡಿಗೆ ಹೊಲ ಇತ್ತು. ಇವತ್ತಿನ ಮೇನ್ ರೋಡಿಗೆ ಹೊಲ ಅಂದ್ರೆ 1 ಕೋಟಿ 2 ಕೋಟಿ ತಮ್ಮ ಮೇಲೆ ಗೊತ್ತಿತ್ತು. ಇವರು 1 ಎಕರೆ ಮಾರ್ತಾರೆ. ಅಲ್ಲಿ ಬೇರೆ ಅರ್ಧ ನಾಯಕ ಸಮಾಜದವರು 1 ಎಕರೆ ಮಾರಿದ್ರೆ 4 ಎಕರೆ ಅವ್ರು ರಿಜಿಸ್ಟರ್ ಮಾಡ್ತಿರ್ತಾರೆ. 4 ಎಕರೆ ರಿಜಿಸ್ಟರ್ ಮಾಡಿದ್ರೆ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ವಲ್ಪ ಯುವಕಲ್ಲ, ಅಣ್ಣ ಮೇಘನಾಥ್ ಅಣ್ಣ ಈ ರೀತಿ ಆಗಿದ್ದಾಳೆ ನಮ್ಗೆ, ಅವ್ರು ಬೈದು ಹಂಗಲ್ಲ ಆಗಿದ್ದಾಗ ಸ್ವಲ್ಪ ಹೆಚ್ಚಿತ್ತು, ನಾವೆಲ್ಲ ಹಂಗೆ ಮಾಡಬಾರ್ದು ಅಂತ ಹೇಳಿ ಉಳಿದಂತ 3 ಎಕರೆ ಅವ್ರು ಮಾಡ್ತಾರ. 1 ಎಕರೆ ಏನ್ ಮಾಡ್ತಾರಲ್ಲ ಅವ್ರು ಮಾತ್ರ ಸೇರ್ತಕ್ಕ. ಇಂಥ ಬೇರೆಯವರಾಗಿದ್ರೆ ನೀನ್ ಅರ್ಧ ತಗೋ ನಾನು ಅರ್ಧ ಅವ್ರೇನ್ ಮಾಡಂಗ ನೋಡ ಹೇಳಿದವ್ರು ಅವ್ರೇನ್ ಮಾಡಂಗ ನಮ್ಮ ನಾಯಕರ ತಪ್ಪ ನಾವು ಮಾಡೋಣ ಅಂತ ರಾಜಕಾರಣ ಎಲ್ಲ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೇಘನಾಥ್ ವಿಚಾರದಲ್ಲಿ ಕೂಡಲೇ ಈ ಒಂದು ಕೃಷ್ಣೋಜಿಯನ್ನು ಗಡಿಪಾರು ಮಾಡೋಣ. ಕೃಷ್ಣೋಜಿ ವಿಚಾರದಲ್ಲಿ ತಮಗೆ ಗೊತ್ತಾಯ್ತಿಲ್ಲ, ಇಡೀ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗೆ ಯಾವ ಅಂಗಡಿಯನ್ನು ಮಾರಲಿಕ್ಕೆ ಅವನು ಒದಿತಾನ. ಪೊಲೀಸರ ಅಂಕಡೆ ಮಾರನೆ SP ಹಿಡ್ಕೊಂಡು PC ವರೆಗೆ ನಾನು ಮಾಮೂಲು ಕೊಡ್ತೀನಿ, ಕಂಪಲ್ಸರಿ ನನ್ನ ಮಾಲ್ ತಗೋಬೇಕು, ನನ್ನ ಮಾಲಿ ತಗೊಲೇಬೇಕು, ನನ್ನ ಮಾಲೆ ಮಾಡ್ಬೇಕು ನಾವು ಹಂಗ ಗುಂಡಾ ಪಾರ್ವರ್ತನೆ ಇರ್ತಕ್ಕಂಥದ್ದು 3-4 ಪೊಲೀಸ್ ಸ್ಟೇಷನ್ಗಳಲ್ಲಿ ಅನೇಕ ಪ್ರಕರಣಗಳು ದಾಖಲಾಗಿದೆ. ಅವ್ರು ಏನಿಲ್ಲ 4 ಭಾಷೆಗಳು, ರಾಯಚೂರು ಭಾಷೆ ಪೈತಿ, ಗೆಲಸೂರು, ತಲ್ಮಾರಿ, ಮಠಮಾರಿ, ಹೆರಿಗೆರ, ಇವರು ಇವತ್ತಿನೇನಂತಂದ್ರೆ ರಾಜಕೀಯವಾಗಿ ಯಾರು ಎದುರಾಳಿ ಬರ್ತಾರ, ಆ ಕೃಷ್ಣೋಜಿನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಅವ್ರ ಹೆಂಡತಿ ಅಧ್ಯಕ್ಷ, ಇತ್ತ ಅಧ್ಯಕ್ಷ, ಅವ್ರ ತಮ್ಮ ಅಧ್ಯಕ್ಷ ಎಲ್ಲ ರಾಜಕೀಯವಾಗಿ ಮಾಡ್ಕೊಂಡು ಬಂದ. ಜೊತೆಗೆ ನಾಯಕ ಸಮಾಜ ಒಂದು ಯುವ ರಾಜಕಾರಣಿ, ಅರೆ ನಿಮ್ ಸಂಬಂಧಪಟ್ಟ ನಿಮ್ಮ ನಾಯಕರು ಸಾಮಾನ್ಯವಾಗಿ ಸ್ವೀಕರಿಸ್ತಾರೆ. ಮಾನ್ಯ ಶಾಸಕರು ದದಬಸನ್ ನಾನು ಕೇಳ್ತೀನಿ, ನಿಮ್ಮ ಕೈ ಹೊಡೈತನಾ ಏನೈತ್ರಿ, ಶೌಚಾಲಯಕ್ಕಾದ್ರೂ ಬಂದ್ರಿ ಅವ್ರ ಮನೆಗೆ ರಾಜಕಾರಣಿ, ಅವನೊಬ್ಬನು ಸಣ್ಣ ರಾಜಕಾರಣಿನು ನಿಮ್ ಸಮಾಜದ ನಾಯಕ ಹುಡುಗ ಅಮಾನುಷವಾಗಿ 10 ರೂಪಾಯಿ ಕೊಲೆ ಮಾಡ್ತಾರೇನ್ರಿ. ಜೊತೆಗೆ ಊರ್ಗೌಡ. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ನಾಗೇಂದ್ರ ತುಂಗಭದ್ರ, MS ವೆಂಕಟೇಶ್, MD ಸಾದಿಕ್, ನರಸಾರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಮಳೆ ಅಭಾವದಿಂದ ಮುಂಗಾರು ಬೆಳೆ ಸಂಪೂರ್ಣ ಕೈಕೊಟ್ಟಿದೆ. ಸರ್ಕಾರ ಬರಗಾಲ ಘೋಷಣೆಗೆ ಮೀನಾಮೇಷ ಎಣಿಸುತ್ತಿರುವುದು ಖಂಡನೀಯವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಳೆ ಇಲ್ಲದೆ ಅಲ್ಪಾವಧಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಎಣ್ಣೆಕಾಳು ಬೆಳೆಗಳು ಹಾಳಾಗಿವೆ. ಹಿಂಗಾರು ಬೆಳೆಗೆ ಅಗತ್ಯವಿರುವ ರಸಗೊಬ್ಬರ ದೊರೆಯದೆ ಹೋಗಿದೆ. ಪ್ರಾಥಮಿಕ ಸಹಕಾರಿ ಕೃಷಿ ಸಂಘಗಳ ಮೂಲಕ ರಸಗೊಬ್ಬರ ಪೂರೈಕೆಗೆ ವ್ಯವಸ್ಥೆ ಮಾಡಬೇಕು. ಗ್ರಾಮ ಪಂಚಾಯಿತಿಗೊಬ್ಬ ಕೃಷಿ ಸಹಾಯಕರನ್ನು ನಿಯುಕ್ತಿಗೊಳಿಸಿ ಕೃಷಿ ಮಾಹಿತಿಯನ್ನು ನೀಡಬೇಕೆಂದರು. ಬರಗಾಲ ಘೋಷಣೆ ಮಾಡಿ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಘೋಷಿಸಬೇಕು. ಬೆಳೆ ಸಾಲ ಮನ್ನಾ ಮಾಡಬೇಕು. ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಅವೈಜ್ಞಾನಿಕ ನೀತಿ ಕೈಬಿಡಬೇಕು. ಕೃಷಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಹೋರಾಟಕ್ಕೆ ರೈತ ಸಂಘ ಬೆಂಬಲಿಸುವುದಾಗಿ ಹೇಳಿದರು. ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗದ ರೈತರ ಜಮೀನಿಗೆ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಘೋಷಿಸಲಾಗಿದೆ. ಆದರೆ ವಿತರಣಾ ಕಾಲುವೆ 102/102 ಬರುವ 4,310 ಹೆಕ್ಟೇರ್ ಭೂಮಿಗೆ ನೀರು ಒದಗಿಸುವುದನ್ನು ಕೈಬಿಡಲಾಗಿದೆ. ಆಶಾಪುರು, ಜಾಲಿಬೆಂಚಿ, ಉಡುಮ್ಗಲ್, ಖಾನಾಪುರು, ನಾಗಲಾಪುರ, ನೆಲಹಾಳ, ಮರ್ಚಟಾಳ, ಗಾರಲದಿನ್ನಿ ಗ್ರಾಮಗಳು ಏತ ನೀರಾವರಿಯಿಂದ ವಂಚಿತಗೊಳ್ಳುತ್ತಿದ್ದು, ಕೈಬಿಟ್ಟು ಹೋದ 4,310 ಹೆಕ್ಟೇರ್ ಜಮೀನು ಏತ ನೀರಾವರಿ ಯೋಜನೆಯಡಿ ಸೇರ್ಪಡೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಗ್ರಾಮಸ್ಥರೊಂದಿಗೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಉದ್ದು, ಎಳ್ಳು ಸೇರಿದಂತೆ ತೋಟಗಾರಿಕೆ ಮತ್ತು ಎಣ್ಣೆಕಾಳಿನ ಅಲ್ಪಾವಧಿ ಬೆಳೆಗಳು ಈಗಾಗಲೇ ಸಂಪೂರ್ಣ ಹಾಳಾಗಿರುತ್ತದೆ. ಆದರೆ ಸರ್ಕಾರ ಯಾವುದೇ ಕ್ರಮ
ಕ್ರಮಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದೆ. ರೈತರು ಬೆಳೆದ ದೀರ್ಘಾವಧಿ ಬೆಳೆಗಳನ್ನು ರಕ್ಷಿಸಲು ಹರಸಾಹಸ ಪಡುತ್ತಿದ್ದಾರೆ. ಆದರೆ ಸರ್ಕಾರವು ಅಗತ್ಯ ರಸಗೊಬ್ಬರಗಳನ್ನು ಒದಗಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿರುವುದನ್ನು ಖಂಡಿಸಲಾಗಿದೆ ಮತ್ತು ಕ್ಯಾಪ್ಸಸ್, DAP ಸೇರಿದಂತೆ ವಿವಿಧ ಪ್ರಕಾರದ ರಸಗೊಬ್ಬರಗಳನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಬಿಡುಗಡೆ ಮಾಡಿ ಸಂಘಗಳ ಮೂಲಕ ರಸಗೊಬ್ಬರ ಒದಗಿಸಬೇಕು. ರೈತರಿಗೆ ಕೃಷಿಯಲ್ಲಿ ಮಾಹಿತಿ ನೀಡುವುದಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಒಬ್ಬರಂತೆ ಕೃಷಿ ಸಹಾಯಕರನ್ನು ನೇಮಿಸಬೇಕು. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಪ್ರಸಕ್ತ ವರ್ಷ ಹೊಸದಾಗಿ ಖಾಸಗಿ ಕಾಲೇಜುಗಳಲ್ಲಿ ಕೃಷಿ ಪದವಿ ಪಡೆದವರಿಗೆ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ಅವಕಾಶ ನೀಡಿರುವುದರಿಂದ ಈ ಖಾಸಗೀಕರಣವನ್ನು ಸಂಘವು ಖಂಡಿಸುತ್ತದೆ. ಸಾಮಾನ್ಯ ಪ್ರವೇಶ ಪರೀಕ್ಷೆ KCET ಯನ್ನು ಬರೆದು ಇದರಲ್ಲಿ ಹೆಚ್ಚು ಅಂಕ ಪಡೆದು ಸರ್ಕಾರಿ ಅಧೀನದ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ಪದವಿ ಪಡೆದುಕೊಂಡು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲಾಗಿದೆ. ಆದ ಕಾರಣ ಹಿಂದಿನ ಪದ್ಧತಿಯಂತೆ ಸರ್ಕಾರ ಅಧೀನ ವಿದ್ಯಾಲಯಗಳಲ್ಲಿ ಅಭ್ಯಾಸ ಮಾಡಿ ಪದವಿ ಪಡೆದುಕೊಂಡ ಅಭ್ಯರ್ಥಿಗಳಿಗೆ ಅವಕಾಶ ನೀಡಬೇಕು. ವಿದ್ಯಾರ್ಥಿಗಳ ಬೇಡಿಕೆಗೆ ಬೆಂಬಲಿಸಿ ಹೋರಾಟಕ್ಕೆ ಸಂಘವು ಸಂಪೂರ್ಣ ಬೆಂಬಲ ನೀಡುತ್ತದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಎರಡು ನದಿಗಳ ಮಧ್ಯಭಾಗದಲ್ಲಿದ್ದರೂ ಸಹ ರೈತರು ಗುಳ್ಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಸರ್ಕಾರವು ಜಿಲ್ಲೆಯಲ್ಲಿ ಬರಗಾಲದ ಪೀಡಿತ ಎಂದು ಘೋಷಿಸಬೇಕು. ರೈತರು ಈಗಾಗಲೇ ಪಡೆದ ಸಾಲಗಳನ್ನು ಮನ್ನಾ ಮಾಡಬೇಕು. ರೈತರಿಗೆ ಪ್ರತಿ ಎಕರೆಗೆ ₹25,000 ನಷ್ಟ ಪರಿಹಾರ ನೀಡಬೇಕು. ರೈತ ಕೂಲಿಕಾರರಿಗೆ ವಿಕಸಿತ ಭಾರತ ರಾಮಾಜಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಕ್ಷಣವೇ ಕೂಲಿ ಕೆಲಸ ಆರಂಭಿಸಬೇಕು. ನ್ಯಾಯಬೆಲೆ ಅಂಗಡಿಗಳ ಮೂಲಕ ವಿತರಿಸುವ ಪಡಿತರ ಧಾನ್ಯಗಳನ್ನು ದ್ವಿಗುಣಗೊಳಿಸಬೇಕು. ಹೈನುಗಾರಿಕೆ ಮತ್ತು ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಸಾಲ ಮತ್ತು ಸಹಾಯಧನ ನೀಡಿ ಸ್ವಯಂ ಉದ್ಯೋಗಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು. ಹಿಂಗಾರು ಹಂಗಾಮಿಗೆ ಉಚಿತ ಬಿತ್ತನೆ ಬೀಜ ಒದಗಿಸಬೇಕು. ಗ್ರಾಮೀಣದಲ್ಲೂ ಸರಿಯಾಗಿ ಈ ಕೆಲವು ಈಗ ದೇವದುರ್ಗದಲ್ಲಿ ಸ್ವಲ್ಪ ಪರವಾಗಿಲ್ಲ, ಇಲ್ಲಿ ರೈತರು ಗ್ರಾಮೀಣ ಸರಿಯಾಗಿಲ್ಲ. ಹಿಂಗೆ ಒಂದೊಂದು ಗ್ರಾಮೀಣ ಒಂದೊಂದು ರೀತಿ ಮಳೆ ಅಲ್ಲಿ ಹಳ್ಳಿಗಳಿಗೆ ಪೂರ್ತಿ ಪ್ರಾಪ್ತ ಆಯಿತು. ಇಲ್ಲಿ ಕರ್ನಾಟಕ ಈ ಸೈಡ್ ಎಲ್ಲ ಇದು ಉಳುಂಗಲು ಖಾನಾಪುರದಿಂದ ಒಂದ್ಸಲ ಮಳೆ ಹೋಯ್ತು. ಈಗ ಮೊನ್ನೆ ಟೈಮ್ ಬಂದು ಬೆಳೆ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಗೋವಿಂದ ನಾಯಕ, ತಾಲೂಕು ಅಧ್ಯಕ್ಷ ಮಲ್ಲನಗೌಡ, ಧರ್ಮಾರೆಡ್ಡಿ, ನರಸಿಂಹಾರೆಡ್ಡಿ ಗಾಜರಾಳ, ಜಂಗ್ಲಿ ಪೀರ್ ಇದ್ದರು. ದೇವರಾಜು ಅರಸು ವಿಶೇಷ ವರ್ಗ ಯೋಜನೆಯಡಿ ಅರ್ಜಿ ಸಲ್ಲಿಸಿ 4 ವರ್ಷಗಳಿಗೂ ಹೆಚ್ಚು ಕಾಲ ಕಳೆದರೂ ನಿವೇಶನ ಮಂಜೂರಾಗಿಲ್ಲ ಎಂದು ಆರೋಪಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ನಗರದಲ್ಲಿ ಸ್ವಂತ ನಿವೇಶನವಿಲ್ಲದೆ ಬಾಡಿಗೆ ಮನೆಗಳಲ್ಲಿ, ಬೀದಿ ಬದಿ ಹಾಗೂ ಟೆಂಟ್ಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಅತಂತ್ರ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ವಿಶೇಷ ವರ್ಗಕ್ಕೆ ಸೇರಿದ ಮನೆಗೆಲಸ ಮಹಿಳೆಯರು, ವಿಧವೆ ಮಹಿಳೆಯರು, ಅಂಗವಿಕಲರು, ವಿಧುರರು, ಅಲೆಮಾರಿಗಳು, ದೇವದಾಸಿ ಮಹಿಳೆಯರು, ಸಫಾಯಿ ಕರ್ಮಚಾರಿಗಳು ಸೇರಿದಂತೆ ಹಲವು ವರ್ಗದ ಜನರು ದೇವರಾಜು ಅರಸು ವಿಶೇಷ ವರ್ಗ ಯೋಜನೆಯಡಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಮನವಿಯಲ್ಲಿ ದೂರಲಾಗಿದೆ. ಮಹಾನಗರ ಪಾಲಿಕೆ ಪತ್ರಿಕಾ ಜಾಹೀರಾತು ಮೂಲಕ ಅರ್ಜಿಗಳನ್ನು ಸ್ವೀಕರಿಸಿ ಸುಮಾರು 5 ವರ್ಷಗಳು ಕಳೆದಿದ್ದರೂ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ನಿವೇಶನ ಹಂಚಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಯೋಜನೆಯ ನಿಯಮಾವಳಿಯ ಪ್ರಕಾರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳು ಅಧಿಕಾರಿಗಳ ಸಮಿತಿ ಸಭೆ ನಡೆಸಬೇಕಾಗಿದ್ದರೂ ಈವರೆಗೆ ಯಾವುದೇ ಸಭೆ ನಡೆಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಮಹಾನಗರ
ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಫಲಾನುಭವಿಗಳ ಪರಿಶೀಲನೆ ನಡೆಸಿ ವರದಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಿದ್ದರು. 1663 ಫಲಾನುಭವಿಗಳಿಗೆ ನಿವೇಶನ ಮಂಜೂರು ಮಾಡಲು ಅಗತ್ಯ ಕ್ರಮ ಕೈಗೊಂಡಿಲ್ಲ ಎಂದು ವೇದಿಕೆ ಆರೋಪಿಸಿದೆ. ಸರ್ಕಾರಿ ಅಥವಾ ಖಾಸಗಿ ಭೂಮಿಯನ್ನು ಗುರುತಿಸಿ ಶೀಘ್ರದಲ್ಲಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಮಂಜೂರು ಮಾಡಬೇಕು ಎಂದು ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಆಗ್ರಹಿಸಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು, ರಾಯಚೂರು ಮಾನ್ಯರೇ, ದೇವರಾಜ ಅರಸು ಯೋಜನೆಗೆ ವಿಶೇಷ ವರ್ಗದಲ್ಲಿ ಬರುವ ಮನೆಗೆಲಸ ಮಹಿಳೆಯರು, ವಿಧವೆ ಮಹಿಳೆಯರು, ವಿಕಲ್ಪರು, ವಿಧುರರು, ಅಲೆಮಾರಿಗಳು, ದೇವದಾಸಿ ಮಹಿಳೆಯರು, ಸಫಾಯಿ ಕರ್ಮಚಾರಿಗಳು, ಇನ್ನಿತರ ವರ್ಗದವರು ಸೇರಿದಂತೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ 4 ವರ್ಷಗಳು ರಚಿಸಿದರು. ಇದುವರೆಗೂ ನಿವೇಶನ ಮಂಜೂರು ಮಾಡದೆ ವಿಳಂಬ ಮಾಡುತ್ತಿರುವ ಜಿಲ್ಲಾಡಳಿತ ನಡೆ ಖಂಡಿಸಿ ಪ್ರತಿಭಟನೆ ಮನವಿ. ನಗರದಲ್ಲಿ ಸ್ವಂತ ನಿವೇಶನವಿಲ್ಲದೆ ಬಾಡಿಗೆ ಮಾಡಿದ ವ್ಯಕ್ತಿಗಳಲ್ಲಿ ಅಸಂತೃಪ್ತಿಯಲ್ಲಿ ಬದುಕುತ್ತಿರುವವರು ಸುಮಾರು 10,000 ಸರ್ಕಾರ ನಿವೇಶನ ರೈತರನ್ನು ನಿವೇಶನ ಮತ್ತು ವಸತಿ ಸೌಲಭ್ಯಕ್ಕಾಗಿ ದೇವರಾಜ ವಿಶೇಷ ವರ್ಗ ಯೋಜನೆ ಜಾರಿ ಮಾಡಿದ್ದಾರೆ. ನಂತರ ಮಹಾನಗರ ಪಾಲಿಕೆಯವರು ವಿಶೇಷ ವರ್ಗ ಫಲಾನುಭವಿಗಳ ಹತ್ತಿರ ಅರ್ಜಿ ಸ್ವೀಕರಿಸಲು ಪತ್ರಿಕೆ ಜಾಹೀರಾತು ಮುಖಾಂತರ ಅರ್ಜಿಗಳನ್ನು ಸ್ವೀಕರಿಸಿ ಸುಮಾರು 5 ವರ್ಷಗಳು ಕಳೆದರೂ ಇದುವರೆಗೂ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ದೇವರಾಜ ಅರಸು ವಿಶೇಷ ವರ್ಗ ಯೋಜನೆ ನಿಯಮ ಪ್ರಕಾರ ಸಂಬಂಧಪಟ್ಟ ಅಧಿಕಾರಿಗಳ ಕಮಿಟಿ ರಚಿಸಿ ಪ್ರತಿ ತಿಂಗಳು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಬೇಕು. ಆದರೆ ಇದುವರೆಗೂ ಯಾವುದೇ ಕಮಿಟಿ ಸಭೆ ಕರೆಯದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಫಲಾನುಭವಿಗಳ ಅರ್ಜಿಗಳು ಸಂಬಂಧಪಟ್ಟ ಇಲಾಖೆಗಳಾದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮತ್ತು ಮಹಾನಗರ ಪಾಲಿಕೆ ಬಿಲ್ ಕಲೆಕ್ಟರ್ಗಳಿಂದ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನಿವೇಶನ ಮಂಜೂರು ಮಾಡಲು ಜಿಲ್ಲಾಡಳಿತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿವಾಸಿಗಳ ಹೋರಾಟಕ್ಕೆ ಹೋರಾಟಕ್ಕೆ ಖಾಸಗಿ ಭೂಮಿಯನ್ನು ಗುರುತಿಸದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಫಲಾನುಭವಿಗಳು ಬಹಳ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಆದ್ದರಿಂದ ದೇವರಾಜ ಅರಸು ವಿಶೇಷ ವರ್ಗ ಯೋಜನೆ ನಿವೇಶನಕ್ಕಾಗಿ 1663 ಅರ್ಜಿ ಸಲ್ಲಿಸಿ ಫಲಾನುಭವಿಗಳಿಗೆ ಸರ್ಕಾರಿ ಸಲ್ಲಿಸಿದ ಫಲಾನುಭವಿಗಳಿಗೆ ಸರ್ಕಾರಿ ಅಥವಾ ಖಾಸಗಿ ಭೂಮಿ ಗುರುತಿಸಿ ಶೀಘ್ರದಲ್ಲಿ ನಿವೇಶನ ಮಂಜೂರು ಮಾಡಬೇಕೆಂದು ಆಗಿ ಸರ ಈಗ ಅಪ್ಲಿಕೇಶನ್ನು ವೆರಿಫಿಕೇಶನ್ ಆಗಿರುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಬಿಲ್ ಕಲೆಕ್ಟರ್ಗಳಿಂದ ವೆರಿಫಿಕೇಶನ್ ಆಗಿ ಪಟ್ಟಿ ಸಲ್ಲಿಕೆ ಆಗಿದೆ ಸರ್. ಇವರು ಅಪ್ಪಮ್ಮೆ ಆಗಿದೆ. ಆಮೇಲೆ ಅದೊಂದು ಗೌರ್ಮೆಂಟ್ಗೂ ಹೋಗಿದೆ. ಕೆಲವಷ್ಟು ಅರ್ಹ ಅಭ್ಯರ್ಥಿಗಳನ್ನು ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಇನ್ನೂ ಉಳಿದದ್ದು ಸ್ವಲ್ಪ ಕ್ಲಾರಿಫಿಕೇಶನ್ ಸಲುವಾಗಿ ಗೌರ್ಮೆಂಟ್ಗೂ ಬರ್ತಾರೆ. ಸೊ ಅಲ್ಲಿಂದ ಬಂದ ತಕ್ಷಣ ಉಳಿದೆಲ್ಲ ಕೆಲಸ ಮಾಡಿಸ್ಕೊಡ್ತಾರೆ. ಇದ್ರ ಬಗ್ಗೆ ಇಲ್ಲ ಸರ್, ಬಗ್ಗೆ ಡಿ ಸಿ ಮೀಟಿಂಗ್ ಕರಿಬೇಕು. ಇಲ್ಲ ಹೇಳ್ತೀನಿ, ಡಿ ಸಿ ಅವ್ರು ಕರಿಬೇಕು. ಅದಕ್ಕೆ ಮೀಟಿಂಗ್ ಒಂದೂ ಕರಿಬೇಕು. ನಾನು ಮೇಡಮ್ ಮಾತಾಡ್ಬಿಟ್ಟು ಮೀಟಿಂಗ್ ಕರಿಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ.
ಇಲ್ಲ ಅದು ಗೌರ್ಮೆಂಟಿನ ಕ್ಲಿಯರೆನ್ಸ್ ಇವರು ಇಲ್ಲಿ ಮಾಡೋದು ಕೆಲಸ ಎಲ್ಲ ಮಾಡಿದ್ದಾರೆ. ಇಲ್ಲಿ ಗೌರ್ಮೆಂಟ್ ಕಳಿಸಿಲ್ಲ ಸರ್ ಪಟ್ಟಿ ರಿಪೋರ್ಟ್ ಕೊಟ್ಟಿದ್ದಾರೆ, ಬಟ್ ಕ್ಲಿಯರೆನ್ಸ್ ಸಿಗಬೇಕು. ಕ್ಲಿಯರೆನ್ಸ್ ಸಿಕ್ಕ ತಕ್ಷಣ ಎಲ್ಲರಿಗೂ ಇಲ್ಲ ಸರ್. ಈಗ ಇವರು ಮೊನ್ನೆ ಲಾಸ್ಟ್ ಟೈಮ್ ಶಿವಾನಂದ್ ಸರ್ ಏನಂದ್ರು, ಈ ಪಟ್ಟಿ ಅವ್ರ ಪಟ್ಟಿ ನೋಡಿ ನಾವು ಭೂಮಿ ಗುರುತಿಸ್ತೀವಿ, ಎಷ್ಟು ಎಕರೆ ಬೇಕು ಎಷ್ಟು ಎಕರೆ. ಅದೇ ನಾನು ಹೇಳ್ತೀನಿ, ಈಗ ಅದು ಕ್ಲಿಯರೆನ್ಸ್ ಸಿಕ್ತಂತಂದರೆ ಎಷ್ಟು ಎಕರೆ ಬೇಕಾಗ್ತದೆ ನಮಗೆ, ಅದಷ್ಟು ಎಕರೆ ನಾವು ರಿಸರ್ವ್ ಮಾಡಲಿಕ್ಕೆ ಆ್ಯಕ್ಷನ್ ಮಾಡ್ತೀವಿ. ಸೊ ದಟ್ ಈಗ ಅದು ರಿಪೋರ್ಟ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೀವಿ. ನೀವು ಇಂದ ಮೀನ್ ಮೇಲೆ ನಾನೊಂದು ಮೀಟಿಂಗ್ ಕರೀಲಿಕ್ಕೆ ನಾನು ಮೀಟಿಂಗ್ ಅರೇಂಜ್ ಮಾಡಿದ್ರೆ ಸರ್ ಕ್ಲಿಯರ್ ಯಾವುದನ್ನ ಕ್ಲಿಯರ್ ಮಾಡ್ತೀವಿ. ಮಾಡ್ತಾ ಇದ್ದಾರಮ್ಮ, ಮೀಟಿಂಗ್ ಮಾಡೋದು ಮಾಡ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಹಿಡಿದಾರೆ ಹಾಗಾಗಿ. ಓಕೆ, ಈ ಸಂದರ್ಭದಲ್ಲಿ ವೇದಿಕೆ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮಸೂರು, ಉಪಾಧ್ಯಕ್ಷರಾದ ನೂರ್ಜಾನ್ ಮತ್ತು ಮಹೇಶ್, ಸಂಘಟನಾ ಕಾರ್ಯದರ್ಶಿ ಶರಣಬಸವ, ಖಜಾಂಚಿ ರಾಜಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಗೆ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಮತ್ತೊಮ್ಮೆ ಅನ್ಯಾಯ, ಗುಂಪುಗಾರಿಕೆಗೆ ಜಿಲ್ಲೆಯ ಅಭಿವೃದ್ಧಿ ಬಲಿ. ಕೈತಪ್ಪಿದ ಸಚಿವ ಸ್ಥಾನ, ಹಂಪನಗೌಡ ಬಾದರ್ಲಿ ಬೆಂಬಲಿಗರಿಂದ ಹೈಕಮಾಂಡ್ ವಿರುದ್ಧ ಆಕ್ರೋಶ ಪ್ರತಿಭಟನೆ, ಸುಡಾ ಅಧ್ಯಕ್ಷ ಸ್ಥಾನಕ್ಕೆ ಬಾಬುಗೌಡ ರಾಜೀನಾಮೆ. ಹಂಚಿನಾಳ ಗ್ರಾಮದ ಮೇಘರಾಜ್ ಕೊಲೆ, ಸಿಐಡಿಗೆ ವಹಿಸಲು ವಿನೋದ್ ರೆಡ್ಡಿ ಆಗ್ರಹ. ಮಳೆ ಕೊರತೆ, ಬರಗಾಲ ಘೋಷಿಸಲು ಸರ್ಕಾರ ಮೀನಾಮೇಷ, ರೈತರ ಸಾಲ ಮನ್ನಾ ಮಾಡಿ ಬೆಳೆ ನಷ್ಟ ಪರಿಹಾರ ನೀಡಲಿ ನರಸಿಂಹ ನಾಯಕ. ಮತ್ತು ದೇವರಾಜು ಅರಸು ವಿಶೇಷ ವರ್ಗ ಯೋಜನೆಯಡಿ ನಿವೇಶನ ಮಂಜೂರಿಗೆ ಆಗ್ರಹಿಸಿ ಪ್ರತಿಭಟನೆ ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.